ನಮಸ್ಕಾರ ಸ್ನೇಹಿತರೆ, ಕ್ರಿಪ್ಟೋ ಕರೆನ್ಸಿನಲ್ಲಿ ಏನಾರ ಟ್ರೇಡ್ ಮಾಡ್ತಾ ಇದ್ರೆ ಬಹಳ ಹುಷಾರಾಗಿರ್ರಿ. ಯಾಕಂದ್ರೆ ಈ ಕ್ರಿಪ್ಟೋ ಕರೆನ್ಸಿಯ ಟ್ಯಾಕ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಗೊತ್ತಿರಲಿ. ಕ್ರಿಪ್ಟೋ ಕರೆನ್ಸಿಯಿಂದ ಬಂದಿರತಕ್ಕಂಥ ಇನ್ಕಮ್ನ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತಲೂ ಹೇಳಲ್ಲ, ಬಿಸ್ನೆಸ್ ಇನ್ಕಮ್ ಅಂತಲೂ ಕೂಡ ಹೇಳಲ್ಲ. ಹಾಗಾದರೆ ಇದು ಸ್ಪೆಷಲ್ ಟ್ಯಾಕ್ಸೇಷನ್ ಏನಿದು ಅಂತಂದರೆ, ಇಟ್ ಈಸ್ ಎ ಟ್ರಾನ್ಸ್ಫರ್ ಫ್ರಮ್ ದಿ ಸೇಲ್ ಆಫ್ VDA ಅಂತ ಕರೀತಾರೆ ಇದನ್ನು. ಏನದು VDA ಅಂದರೆ ಕ್ರಿಪ್ಟೋ ಕರೆನ್ಸಿಗಳನ್ನು ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂತ ಕರೀತಾರೆ. ಸೊ ಇದು ಇಟ್ ಈಸ್ ನಾಟ್ ಟ್ಯಾಕ್ಸ್ಡ್ ಆಸ್ ನಾರ್ಮಲಿ ಆಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ನಾವು ಇಕ್ವಿಟಿಗಳನ್ನು ಸೇಲ್ ಮಾಡ್ತೀವಿ ಅಥವಾ ಇಂಡೈಸಸ್ಗಳನ್ನು ನಿಫ್ಟಿನೋ ಬ್ಯಾಂಕ್ ನಿಫ್ಟಿನೋ ಟ್ರೇಡ್ ಮಾಡೋದಾಗಲ್ಲ. ಇದು ಸಮಥಿಂಗ್ ವೆರಿ ಸ್ಪೆಷಲ್. ಹಾಗಾದ್ರೆ ಏನಿದು ಭಯಾನಕ ಅಂತಲೇ ಅನಿಸುತ್ತೆ. ಬನ್ನಿ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಸೆಕ್ಷನ್ 115BBH ಇಸ್ ಅಪ್ಲಿಕೇಬಲ್. ಏನು ಅಂತಂದರೆ ಯಾವುದೇ ರೀತಿಯ ಎಕ್ಸಂಪ್ಷನ್ ಲಿಮಿಟ್ಸ್ಗಳು ಅದು ಇದು ಯಾವುದೂ ಇಲ್ಲ. ಸ್ಟ್ರೇಟ್ ಅವೇ ದ ಇನ್ಕಮ್ ಇಸ್ ಟ್ಯಾಕ್ಸ್ಡ್ ಅಟ್ 30% ಪ್ಲಸ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೆಸ್, ದಟ್ ಈಸ್ 4%. ಸೊ ಅಪ್ರಾಕ್ಸಿಮೇಟ್ ಅನ್ನೋದಕ್ಕಿಂತ ಕರೆಕ್ಟಾಗಿ ಹೇಳಬೇಕು ಅಂದರೆ 30% ಪ್ಲಸ್ 4%, ಇಟ್ ಕಮ್ಸ್ ಟು 31.2%. ಫಾರ್ ಎಕ್ಸಾಂಪಲ್, ಒಂದು ಕ್ರಿಪ್ಟೋನ ನಾವು ಸೆಲ್ ಮಾಡ್ತೇವೆ 10 ಲಕ್ಷ ರೂಪಾಯಿಗೆ, ಅದನ್ನು ನಾವು ಖರೀದಿ ಮಾಡಿರ್ತೀವಿ 5 ಲಕ್ಷಕ್ಕೆ. ಸೊ ಹಾಗಾದರೆ ಎಷ್ಟು ಬಂತು ಇನ್ಕಮ್ಮು? 5 ಲಕ್ಷ. ಈ 5 ಲಕ್ಷದ ಮೇಲೆ 30% ಪ್ಲಸ್ 4% ಆಗಿದೆ, 31.2%. ಅಂದರೆ ಈ 5 ಲಕ್ಷದ ಮೇಲೆ 31.2% ಹಾಕಿದರೆ 1,56,000 ಆಯಿತು. ಸರ್ ಇದರಲ್ಲಿ ಏನು ಸರ್ ಸ್ಪೆಷಲ್ಲು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸ್ಪೆಷಾಲಿಟಿ ಇಲ್ಲಿ ಏನು ಅಂದರೆ ದ ಟ್ಯಾಕ್ಸೇಷನ್ ಈಸ್ ಆನ್ ದಿ ಇನ್ಕಮ್ ಫ್ರಮ್ ಸೇಲ್ ಆಫ್ ದಿ VDA. ಯಾವುದೇ ರೀತಿಯ ಎಕ್ಸಂಪ್ಷನ್ ಇಲ್ಲ, ಫೈನ್, ಸ್ಟ್ರೇಟ್ ಅವೇ 31.2% ಬಂತು, ಸರಿ. ಆದರೆ ಇಲ್ಲಿ ಯಾವುದೇ ರೀತಿಯ ಸೆಟ್ ಆಫ್ ಆಗಲಿ ಅಥವಾ ಕ್ಯಾರಿ ಫಾರ್ವರ್ಡ್ ಆಗಲಿ ಇಲ್ಲ. ಅದೇನು? ಬನ್ನಿ. ಫಾರ್ ಎಕ್ಸಾಂಪಲ್, ನಾನೊಂದು BTC ಬಿಟ್ಕಾಯಿನ್ನ ಸೆಲ್ ಮಾಡ್ತೇವೆ, ಪ್ರಾಫಿಟ್ ಆಗಿದೆ 5 ಲಕ್ಷ. ಸೊ ದೇರ್ ಇಸ್ ಅ ಲಾಸ್ ಆಫ್ ಪ್ರಾಫಿಟ್ ಆನ್ ದಿ ಸೇಲ್ ಆಫ್ ಈಥೀರಿಯಂ, ಸೇ ಫಾರ್ ಎಕ್ಸಾಂಪಲ್ 8 ಲಕ್ಷ. ಸೊ ನಾವೇನು ಅನ್ಕೊಂತೀವಿ, 5 ಲಕ್ಷ ನಾನು ಲಾಭ ಮಾಡಿದ್ದೀನಿ, 8 ಲಕ್ಷ ಲಾಸ್ ಮಾಡಿದ್ದೀನಿ. ಸೊ ನೆಟ್ ಎಫೆಕ್ಟ್ ನಾನು 3 ಲಕ್ಷ ಲಾಸ್ನಲ್ಲಿದ್ದೀನಿ. ಸೊ ನಾನು ಯಾವ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲ್ಲ, ನನಗೆ ಯಾವ ಟ್ಯಾಕ್ಸೇಷನ್ ಇಲ್ಲ ಅಂತ ಅಂದ್ಕೊಂಡಿದ್ರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ ಈಗ ಅಂದರೆ, ಇನ್ಕಮ್ ಎಷ್ಟು ಮಾಡಿದ್ದೀರಿ ನೀವು, ಒಂದು ಪ್ರಾಫಿಟ್ ಎಷ್ಟು ಮಾಡಿದ್ದೀರಿ 5 ಲಕ್ಷ, ಲಾಸ್ ಎಷ್ಟು ಮಾಡಿದ್ದೀರಿ 8 ಲಕ್ಷ. ಸೊ ಕೇವಲ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ರಿ, ಇದನ್ನು ಸೆಟ್ ಆಫ್ ಮಾಡೋ ಅಂಥ ಅವಕಾಶಗಳು ಇಲ್ಲ. ಸೊ ನಾವು 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. 5 ಲಕ್ಷದ ಮೇಲೆ ಎಷ್ಟು? ಮಾಮೂಲಿ 31.2% ಟ್ಯಾಕ್ಸ್ ಕಟ್ಟಬೇಕು. ಸರ್ ಈ ಲಾಸ್ನ ಇದ್ರ ಜೊತೆಗೆ ಸೆಟ್ ಆಫ್ ಮಾಡಲಿಕ್ಕೆ ಬರೋಲ್ಲ. ಸರ್ ಈ ಲಾಸ್ನ ಬೇರೆ ಯಾವ್ದಾರ ಇನ್ಕಮ್ ಜೊತೆಗೆ, ಯಾವ ಇನ್ಕಮ್ಗಳ ಜೊತೆಗೂ ಕೂಡ ಸೆಟ್ ಆಫ್ ಮಾಡಲಿಕ್ಕೆ ಇಲ್ಲ. ಸರ್ ಇದನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಈ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾ? ನೋ, ನಾಟ್ ಅಲೌಡ್. ಸೊ ಹಾಗಾದ್ರೆ ಏನು ಮಾರಲ್ ಆಫ್ ದ ಸ್ಟೋರಿ ಅಂದರೆ, ನಾನು 3-4 ಟ್ರಾನ್ಸಾಕ್ಷನ್ಸ್ ಮಾಡ್ತೀನಿ, 4 ಟ್ರಾನ್ಸಾಕ್ಷನ್ನಲ್ಲಿ 2ಕ್ಕೆ ಪ್ರಾಫಿಟ್ ಆಗುತ್ತೆ, 2ಕ್ಕೆ ಲಾಸ್ ಆಗುತ್ತೆ. ಪ್ರಾಫಿಟ್ ಆಗಿರೋದ್ರ ಮೇಲೆ ಟ್ಯಾಕ್ಸ್ ಕಟ್ರಿ, ಲಾಸ್ ನಿಮ್ಮದು. ಗೌರ್ಮೆಂಟ್ ಹೇಳುತ್ತೆ ನಮಗೆ ಹೇಳಬೇಡ್ರಿ. ಈ ಕ್ರಿಪ್ಟೋ ಕರೆನ್ಸಿಗಳನ್ನು ಟ್ರೇಡ್ ಮಾಡೋದನ್ನು ಸ್ವಲ್ಪ ನಿಲ್ಲಿಸೋಣ, ಸ್ವಲ್ಪ ಕಡಿವಾಣ ಹಾಕೋಣ ಅನ್ನೋದಕ್ಕೋಸ್ಕರ ಈ ರೀತಿಯ ಹೆವಿ ಟ್ಯಾಕ್ಸೇಷನ್ನ ಮಾಡಿರ್ತಕ್ಕಂಥದ್ದು. ಹೇಗೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಹಾಗಾದ್ರೆ ಅದ್ರ ಮೇಲೆ ಹೈಯೆಸ್ಟ್ ಟ್ಯಾಕ್ಸ್ ಇದೆ. ಆಯಿತು, ನೀವು ಸಿಗರೇಟ್ ಸ್ಮೋಕ್ ಮಾಡಲೇಬೇಕು ಅನ್ನೋದಾದರೆ ಟ್ಯಾಕ್ಸ್ ಜಾಸ್ತಿ ಕಟ್ಟ್ರಿ. ಸೇಮ್ ವೇ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಕೂಡ ನೀವು ಯಾವುದರಲ್ಲಿ ಇನ್ಕಮ್ ಮಾಡಿದ್ದೀರಾ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕು. ಯಾವುದೇ ರೀತಿಯ ಸೆಟ್ ಆಫ್ ಪ್ರೊವಿಷನ್ಸ್ ಇಲ್ಲ, ಯಾವುದೇ ರೀತಿಯ ಕ್ಯಾರಿ ಫಾರ್ವರ್ಡ್ ಆಪ್ಷನ್ಸ್ಗಳು ಕೂಡ ಇಲ್ಲ. ಸ್ನೇಹಿತರೆ, ಭಯಾನಕ ಅಂತಲೇ ಅನಿಸುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಲಾಸ್ ಮಾಡಿರೋದು, ನೆಟ್ ಮಾಡಿರೋದು ಲಾಸ್ ಅಲ್ರಿ 3 ಲಕ್ಷ, ಆದರೂ ಕೂಡ ಟ್ಯಾಕ್ಸ್ ಕಟ್ಟು ಅಂಥೇಳಿ 1,56,000 ರೂಪಾಯಿ ಟ್ಯಾಕ್ಸ್ ಕಟ್ಟು ಅಂತ ನೋಟಿಸ್ ಬಂದರೆ ಹೇಗನ್ಸುತ್ತೆ? ಈ ಬರೆ ಮೇಲೆ ಇನ್ನೊಂದು ಬರೆ ಇನ್ಕಮ್ ಟ್ಯಾಕ್ಸ್, 3 ಲಕ್ಷ ಲಾಸು, 1,56,000 ರೂಪಾಯಿ ಇನ್ಕಮ್ ಟ್ಯಾಕ್ಸು, ಅಲ್ಲಿಗೆ ಟೋಟಲಿ 4,56,000 ರೂಪಾಯಿ ಗಾನ್ ಕೇಸ್.
ಸ್ನೇಹಿತರೆ ಇಷ್ಟೇ ಅಲ್ಲ, TDS ಪ್ರಾವಿಷನ್ಸ್ ಕೇಳಿದ್ರೆ ಇನ್ನೂ ಏನು ಹೇಳ್ತೀರ ನಾವು? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಸೇಲ್ ವ್ಯಾಲ್ಯೂ ಮೇಲೆ ಎಕ್ಸ್ಚೇಂಜ್ ವಿಲ್ ಡಿಡಕ್ಟ್ 1% ಆಫ್ ದಿ ಮನಿ. ಆ 1%ನ ಡಿಡಕ್ಟ್ ಮಾಡಿ ಇನ್ಕಮ್ ಟ್ಯಾಕ್ಸಿಗೆ ಕೊಟ್ಟಿರ್ತಾರೆ. ಓಕೆ, ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ಆ TDSನ ಕ್ಲೇಮ್ ಮಾಡ್ಕೋಬೋದು, ಫೈನ್. ಆದರೆ ಎಷ್ಟು ಭಯಾನಕ ಅಂತ ಇದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡ್ರಿ, 1% TDS ಬೈ ದ ಎಕ್ಸ್ಚೇಂಜ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು BTCನ ಬಿಟ್ಕಾಯಿನ್ನ ಸೆಲ್ ಮಾಡಿದ್ದಾರೆ. ಸೆಲ್ ಮಾಡಿರ್ತಕ್ಕಂಥದ್ದು 25 ಲಕ್ಷಕ್ಕೆ. ಅವ್ರು ಖರೀದಿ ಮಾಡಿರೋದಷ್ಟಕ್ಕೆ 20 ಲಕ್ಷಕ್ಕೆ ಖರೀದಿ ಮಾಡಿದ್ರು, 5 ಲಕ್ಷ ಲಾಭ ಆಗಿದೆ, ಫೈನ್. ಬಟ್ ಈ 25 ಲಕ್ಷ ಸೇಲ್ ಆದ ತಕ್ಷಣ ಎಕ್ಸ್ಚೇಂಜ್ ವಿಲ್ ಡಿಡಕ್ಟ್ 1% ಆನ್ ದಿ ಸೇಲ್ ವ್ಯಾಲ್ಯೂ, ನಾಟ್ ಆನ್ ದಿ ಪ್ರಾಫಿಟ್ಸ್, ಮೈ ಡಿಯರ್ ಫ್ರೆಂಡ್ಸ್. ಅರ್ಥ ಏನು? ಈ 25 ಲಕ್ಷದ ಮೇಲೆ 1% ಅಂದರೆ 25,000. ಸೊ ನಮಗೆ ಎಕ್ಸ್ಚೇಂಜಿಂದ ದುಡ್ಡು ಎಷ್ಟು ಬರ್ತಾ ಇರುತ್ತೆ ಅಂದರೆ 25 ಲಕ್ಷಕ್ಕೆ 25 ಲಕ್ಷ ಬಂದಿರಲ್ಲ, 25,000 ಕಟ್ ಮಾಡಿ 24 ಲಕ್ಷದ 75,000. ಸರಿ ಸರ್, ಹಾಗಾದರೆ ಟ್ಯಾಕ್ಸೇಷನ್ ಯಾವ ಥರ ಆಗುತ್ತೆ ಅಂದರೆ, ನೋಡಿ, ಪ್ರಾಫಿಟ್ 5 ಲಕ್ಷ, 25 ಲಕ್ಷಕ್ಕೆ ಸೆಲ್ ಮಾಡಿದ್ವಿ, 20 ಲಕ್ಷಕ್ಕೆ ಖರೀದಿ ಮಾಡಿದ್ವಿ. ಯಾವುದೇ ರೀತಿಯಿಂದ ಬ್ರೋಕರೇಜು ಅದು ಇದು ಯಾವ ಕಾಸ್ಟ್ಗಳನ್ನು ಮೈನಸ್ ಮಾಡೋ ಹಾಗಿಲ್ಲ. ಈ ಕ್ರಿಪ್ಟೋ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋರಿಗೆ ಡೈರೆಕ್ಟ್ ಸೇಲ್ ವ್ಯಾಲ್ಯೂ ಮೈನಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಬಂತು, ಇದ್ರ ಮೇಲೆ ಟ್ಯಾಕ್ಸು. ಇದ್ರ ಮೇಲೆ ಟ್ಯಾಕ್ಸ್ ಎಷ್ಟು ಸರ್? ಸೇಮ್ 31.2% ಹಾಕಿದರೆ 1,56,000. ಈ 1,56,000ನಲ್ಲಿ ಆಲ್ರೆಡಿ TDS ಆಗಿರೋದು ಎಷ್ಟಿದೆ? 25,000. ಸೊ ಕಟ್ಟಬೇಕಾಗಿರೋದು ಎಷ್ಟು? 1,31,000. ಸ್ನೇಹಿತರೆ ನೋಡಿ, ಎಷ್ಟು ಡೇಂಜರಸ್ ಅನ್ಸುತ್ತೆ ಅಂದರೆ, ಈ ಇನ್ಫಾರ್ಮೇಷನ್ಸು ಆಲ್ರೆಡಿ ನಾವು ಅನ್ಕೊತೀವಿ, ಸರ್ ನಾನು ಪ್ರಾಫಿಟ್ ಮಾಡಿದ್ರಲ್ಲ ಸರ್ ಟ್ಯಾಕ್ಸ್ ಕಟ್ಟೋದು. ಪ್ರಾಫಿಟ್ ಬೇರೆದ್ರಲ್ಲಿ ಲಾಸ್ ಮಾಡಿ ಮತ್ತೆ ಮಾಡಬೇಡಿ. ಏನೇ ಇದ್ರೂ ಕೂಡ ಒಟ್ಟು ಯಾವ ಟ್ರಾನ್ಸಾಕ್ಷನಲ್ಲಿ ಪ್ರಾಫಿಟ್ ಆಗಿದೆ ಅದಕ್ಕೆ ಮಾತ್ರ ಸ್ಟ್ರೇಟ್ ಅವೇ ನೀವು ಕಟ್ಟ್ರಿ. 31.2% ಕಟ್ಟಲೇಬೇಕು. ಸೊ ಹಾಗಾದರೆ ನಮ್ಗೆ ಏನು ಅರ್ಥ ಆಯಿತು ಅಂದರೆ, ಈ ಇನ್ಫಾರ್ಮೇಷನ್ ಯಾಕೆ 1%ನ ಡಿಡಕ್ಟ್ ಮಾಡ್ತಾರೆ ಅಂದರೆ, ಗೌರ್ಮೆಂಟಿಗೆ ಒಂದು ಡೀಟೇಲ್ಸ್ ಬೇಕು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಯಾರ್ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ, VDA ಟ್ರಾನ್ಸಾಕ್ಷನ್ಸ್ನಲ್ಲಿ ಯಾರ್ಯಾರು ಎಂಟ್ರ್ ಆಗ್ತಾ ಇದ್ದಾರೆ, ಇದನ್ನು ಸಪ್ರೇಟಾಗಿ ನಾವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಡೀಟೇಲ್ಸ್ನ ಫರ್ನಿಷ್ ಮಾಡಲೇಬೇಕು. ಸ್ನೇಹಿತರೆ, ಹಾಗಾದರೆ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದರೆ, ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಏನಾರ ಟ್ರೇಡ್ ಮಾಡ್ತಾ ಇದ್ದರೆ ಪ್ರಾಫಿಟ್ ಬಂದಿರೋದ್ರ ಮೇಲೆ ಸ್ಟ್ರೇಟ್ ಅವೇ ನಾವು ಟ್ಯಾಕ್ಸ್ ಕಟ್ಟಬೇಕು. ಸರ್ ಒಂದ್ರಲ್ಲಿ ಲಾಸ್ ಆಗಿದೆ, ಒಂದ್ರಲ್ಲಿ ಪ್ರಾಫಿಟ್ ಆಗಿದೆ ಅಂದರೆ ಪ್ರಾಫಿಟ್ ಆಗಿರೋದಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿ, ಲಾಸ್ ಆಗಿರೋದು ನಿಮ್ಮ ಲುಕ್ಔಟ್ ಅಂತ ಹೇಳ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಒಂದಾದರೆ ಆ ಲಾಸ್ಗಳನ್ನು ಯಾವುದೇ ಹೆಡ್ಸ್ ಆಫ್ ಇನ್ಕಮ್ ಜೊತೆಗೂ ಸ್ಯಾಲ್ರಿ ಜೊತೆಗೆ ಮಾಡಲ್ಲ ಸರ್. ಸೆಟ್ ಆಫ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಜೊತೆಗೆ, ಕ್ಯಾಪಿಟಲ್ ಗೇನ್ ಜೊತೆಗೆ, ಬಿಸ್ನೆಸ್ ಆರ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅದರ್ ಸೋರ್ಸ್ ಯಾವುದ್ರ ಜೊತೆಗೂ ಸೆಟ್ ಆಫ್ ಮಾಡ್ಲಿಕ್ಕೆ ಬರೋಲ್ಲ, ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೂ ಬರಲ್ಲ. ಅದರ ಜೊತೆಗೆ TDS ಪ್ರೊವಿಷನ್ ಕೂಡ 1% ಈಸ್ ನಾಟ್ ಆನ್ ದಿ ಪ್ರಾಫಿಟ್ಸ್, ಇಟ್ ಈಸ್ ಸ್ಟ್ರೇಟ್ ಅವೇ ಆನ್ ದಿ ಸೇಲ್ ವ್ಯಾಲ್ಯೂ. ಸ್ನೇಹಿತರೆ, ಯಾರಿಗೆ ಬೆಂಗಳೂರಿಗೆ ಬರಲಿಕ್ಕಾಗಲ್ಲ, ಪ್ಲೇಸ್ಟೋರ್ನಲ್ಲಿ ಹೋಗಿ CA ದಯಾನಂದ್ ಮೊಂಗಾಳೆ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಅಲ್ಲಿ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಕನ್ನಡದಲ್ಲೂ ಇದೆ ಹಾಗೂ ಇಂಗ್ಲೀಷ್ನಲ್ಲೂ ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಮನೆಯಿಂದನೇ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ, ಹಾಗೂ ಕಲಿತ ನಂತರ ಅರ್ನ್ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಕ್ರಿಪ್ಟೋ ಕರೆನ್ಸಿಯ ಟ್ಯಾಕ್ಸೇಷನ್ ಬಗ್ಗೆ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂದರೆ ಇದಕ್ಕೊಂದು ಲೈಕ್ ಬಟನ್, ಅಥವಾ ನೀವು ಕೂಡ ಕ್ರಿಪ್ಟೋ ಕರೆನ್ಸಿನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅಥವಾ ಮಾಡ್ತಾ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಟ್ಯಾಕ್ಸ್ ರೇಟ್ ಎಷ್ಟು ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಈಸ್ ಇಟ್ ಫ್ಲ್ಯಾಟ್ 10%, 20% ಅಥವಾ 30%? ಸರಿಯಾದ ಉತ್ತರನ ಪ್ಲೀಸ್ ಟೈಪ್ ಮಾಡಿ, ಸೊ ದಟ್ ಐ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಈ ವಿಡಿಯೋ ನೋಡಿ ನಿಮಗೂ ಕೂಡ ಒಂದು ನಾಲೆಜ್ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.